ವಿಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಕರ್ನಾಟಕದಲ್ಲಿ ಮಲತಾಯಿ ಧೋರಣೆ ಅನ್ನುವ ಮಾತು ಮತ್ತೊಮ್ಮೆ ಕೇಳಿ ಬರ್ತಿದೆ. ಹೌದು, ಪದೇ ಪದೇ ಕನ್ನಡಿಗರಿಗೆ ಕರ್ನಾಟಕದಲ್ಲೇ ಜಾಗ ಇಲ್ವಾ ಅಥವಾ ಕನ್ನಡಕ್ಕೆ ಕರ್ನಾಟಕದಲ್ಲೇ ಬೆಲೆ ಇಲ್ವಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಈಗ ಅಂತಹದ್ದೇ ಒಂದು ಘಟನೆ ಮತ್ತೆ ಮರುಕಳಿಸಿದೆ. ಅಧಿಕಾರಿಗಳ ಎಡವಟ್ಟಿಂದ ಕರ್ನಾಟಕದಲ್ಲಿ ಬೇರೆ ಭಾಷೆ ರಾರಾಜಿಸ್ತಾ ಇದೆ. ಈ ಹಿಂದೆ ಹಲವಾರು ಘಟನೆಗಳನ್ನ ನಾವು ಗಮನಿಸಿದ್ವಿ. ಬ್ಯಾಂಕ್ಗೆ ಹೋಗಿ, ಕರ್ನಾಟಕದಲ್ಲಿರುವಂತಹ ಹಲವಾರು ಬ್ಯಾಂಕ್ಗಳಿಗೆ ಹೋಗಿ ಅಥವಾ ಕಚೇರಿಗಳಿಗೆ ಹೋಗಿ ನೀವು ಹಿಂದಿ ಮಾತನಾಡಿ, ತಮಿಳು ಮಾತನಾಡಿ ಅಂತ ಹೇಳಿ ಬೇರೆ ಭಾಷಿಗರು ಬಂದು, ಅಂದ್ರೆ ಇಲ್ಲಿ ಜೀವನ ಕಟ್ಕೊಳ್ಳಿಕ್ಕೋಸ್ಕರ ಬಂದಂತಹ ಬೇರೆ ಭಾಷಿಗರು, ಪರಭಾಷಿಗರು ನಮ್ಮ ಭಾಷೆಯನ್ನ ಹೊರತುಪಡಿಸಿ ತಮ್ಮ ಭಾಷೆಗಳನ್ನ ರಾರಾಜಿಸ್ಲಿಕ್ಕೆ ಅಥವಾ ತಮ್ಮ ಭಾಷೆಗೆ ಆದ್ಯತೆ ಸಿಗಬೇಕು ಅನ್ನುವಂತಹ ಧ್ವನಿ ಎತ್ತಿರುವಂಥದ್ದು, ಅಥವಾ ಕನ್ನಡಿಗರ ಮೇಲೆ ಈಗಾಗಲೇ ಹಲವಾರು ಬಾರಿ ದೌರ್ಜನ್ಯ ಎಸಗಿರುವಂತಹ ಘಟನೆಗಳನ್ನ ನಾವು ಗಮನಿಸಿದ್ವಿ. ಆದ್ರೆ ಈಗ ಬೇಸರ ಏನಂದ್ರೆ, ಕರ್ನಾಟಕದ ಅಧಿಕಾರಿಗಳಿಂದ, ಅದರಲ್ಲೂ ಇಲ್ಲಿನ ಸರ್ಕಾರಿ ನೌಕರರಿಂದ ಮತ್ತೆ ದೊಡ್ಡ ಎಡವಟ್ಟು ಸಂಭವಿಸಿದೆ. ಮಾದಪ್ಪನ ಸನ್ನಿಧಾನ ಇರುವಂತದ್ದು ಕರ್ನಾಟಕದ ಚಾಮರಾಜಪೇಟೆಯಲ್ಲಿ. ಆದ್ರೆ ಇಲ್ಲಿನ ಮಾದಪ್ಪನ ಸನ್ನಿಧಾನದಲ್ಲಿ ಅಧಿಕಾರಿಗಳ ಎಡವಟ್ಟಿಂದ ಬೇರೆ ಭಾಷೆ ರಾರಾಜಿಸ್ತಾ ಇದೆ. ಕರ್ನಾಟಕದ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರದಲ್ಲೇ ಕನ್ನಡಕ್ಕೆ ಅವಮಾನ ಆದ್ರೆ ಅಥವಾ ಅಪಮಾನ ಆದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಾಗದಲ್ಲಿ ಮತ್ತೆ ಮತ್ತೆ ಕಾಣಿಸುವಂತಹ ಈ ಅವಮಾನ, ಅಪಮಾನಕ್ಕೆ ಇನ್ನಷ್ಟು ಒತ್ತು ನೀಡಿದಂತಾಗಲ್ವಾ ಅನ್ನುವ ಪ್ರಶ್ನೆ ಎಲ್ಲೆಡೆ ಮೂಡ್ತಾ ಇದೆ. ಶ್ರೀ ಮಲೆ ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ನಡೆಗೆ ಈಗ ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಮಾದಪ್ಪನ ಬೆಟ್ಟದಲ್ಲಿ ಯುಗಾದಿ ಜಾತ್ರಾ ಮಹೋತ್ಸವದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಜಾತ್ರಾ ಮಹೋತ್ಸವದಲ್ಲಿ ಈ ಅಧಿಕಾರಿಗಳಿಂದ ಆದಂತಹ ಎಡವಟ್ಟಿನ ಕೆಲಸಕ್ಕೆ ಈಗ ಜಾತ್ರೆಯ ಸಂಭ್ರಮವನ್ನ ಬಿಟ್ಟು ಭಾಷೆಯ ಧ್ವನಿಯನ್ನ ಎತ್ತುವಂತಹ ಪರಿಸ್ಥಿತಿ ಬಂದಿದೆ. ಹೌದು, ಜಾತ್ರಾ ಮಹೋತ್ಸವಕ್ಕೆ ಹಾಕಿದಂತಹ ಬೋರ್ಡ್ಗಳಲ್ಲಿ ತಮಿಳು ಭಾಷೆಯಲ್ಲಿ ಆಹ್ವಾನವನ್ನ ಬರೆಯಲಾಗಿದೆ. ತಮಿಳು ಭಾಷೆಯಲ್ಲಿ ಬೃಹತ್ ಕಮಾನಿಯಲ್ಲಿ ಹಾಕಿ ಸ್ವಾಗತವನ್ನ ಏರ್ಪಡಿಸಲಾಗಿದೆ. ಇದಕ್ಕೆ ಈಗ ಹಲವಾರು ಜನ, ಹಲವಾರು ಅಧಿಕಾರಿಗಳು, ಜೊತೆಗೆ ಕರವೇ ಇರಬಹುದು, ಕನ್ನಡಿಗರ ಆಕ್ರೋಶ ಕೇಳಿ ಬರ್ತಾ ಇದೆ. ಕನ್ನಡಿಗರ ಆಕ್ರೋಶಕ್ಕೆ ಈ ಪ್ರಾಧಿಕಾರದ ನಡೆ ಈಗ ಒಂದ್ ರೀತಿಯಲ್ಲಿ ಎಡೆ ಮಾಡಿಕೊಟ್ಟಿದೆ. ಯಾಕಂತಂದ್ರೆ ಕರ್ನಾಟಕದ ಹಲವಾರು ದೇವಸ್ಥಾನಗಳು, ಧಾರ್ಮಿಕ ಕ್ಷೇತ್ರಗಳು ನಮ್ಮ ಕರ್ನಾಟಕ ಸರ್ಕಾರದ ಅಡಿಯಲ್ಲಿದೆ, ಧಾರ್ಮಿಕ ದತ್ತು ಇಲಾಖೆಯ ಅಡಿಯಲ್ಲಿದೆ. ಹಾಗಾದ್ರೆ ದೇವಸ್ಥಾನದಲ್ಲಿ ಬರುವಂತಹ ಹುಂಡಿ ಹಣವು ಬೇಕು, ಕರ್ನಾಟಕದಲ್ಲಿ ಆಡಳಿತ ಬೇಕು, ಸಿಎಂ ಚೇರ್ ಬೇಕು, ಅಥವಾ ಇಲ್ಲಿನ ಮಂತ್ರಿಗಿರಿ ಬೇಕು, ಆದ್ರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆಯನ್ನ ನೀಡಬೇಕು ಅನ್ನುವಂತಹ ಒಂದು ಸಣ್ಣ ಅಭಿಮಾನ ಕನ್ನಡದ ಮೇಲೆ ಅವ್ರಿಗೆ ಬೇಡವಾ? ಹಾಗಾದ್ರೆ ಇಲ್ಲಿ ಕನ್ನಡಿಗರು, ಕನ್ನಡ ಹೊರಗಿಂದ ಬಂದಿದ್ಯಾ? ಕರ್ನಾಟಕದಲ್ಲಿ ತಮ್ಮ ಜೀವನವನ್ನ ಕಟ್ಕೋಬೇಕು ಅನ್ನೋ ಬರುವಂತಹ ಬೇರೆ ಭಾಷಿಗರು ಕನ್ನಡಿಗರ ಮೇಲೆ ದಾಳಿ ಮಾಡ್ತಾರೆ, ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗ್ತಾರೆ. ಜೊತೆಗೆ ಅವರು ಸಾಲದು ಅಂತ ಹೇಳಿ ಇಲ್ಲಿನ ಅಧಿಕಾರಿಗಳು, ಇಲ್ಲಿನ ಪ್ರಾಧಿಕಾರ, ಇಲ್ಲಿನ ದೇವಸ್ಥಾನದ ಹುಂಡಿ ಹೋಗೋದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ. ಆದ್ರೆ ಇಲ್ಲಿನ ಅಧಿಕಾರಿಗಳು ಇಂತಹದ್ದೊಂದು ಎಡವಟ್ಟು ಮಾಡ್ತಾರೆ. ಬೇರೆ ಯಾವುದೋ ಭಾಷೆಯಲ್ಲಿ ಆಹ್ವಾನ ಬೋರ್ಡ್ ಅನ್ನ ಹಾಕ್ತಾರೆ ಅಂತಂದ್ರೆ ಅರ್ಥ ಏನು? ಹಾಗಾದ್ರೆ ಆ ಅಧಿಕಾರಿ ತಮಿಳಿನವನ ಅಥವಾ ಅಧಿಕಾರಿ ತಮಿಳ್ನಾಡಿಂದ ಬಂದವನ? ಗೊತ್ತಿಲ್ಲ. ಈ ಪ್ರಾಧಿಕಾರಕ್ಕೆ ಯಾವುದೇ ರೀತಿಯಾದಂತಹ ನಾವು ನಡೆಯನ್ನ ನಡೆದ್ರೂ ಕನ್ನಡಿಗರು ಒಪ್ಪಿಕೊಳ್ತಾರೆ ಅನ್ನುವ ಒಂದು ಬಹುಶಃ ಬಂಡ ಧೈರ್ಯ ಇರಬಹುದು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸಾಮಾಜಿಕ ಜಾಲತಾಣದ ಮೂಲಕ ತಮಿಳು ಬ್ಯಾನರ್ ಅಳವಡಿಕೆ ವಿಚಾರವಾಗಿ ತೆರವಿಗೆ ಒತ್ತಾಯ ಬರ್ತಾ ಇದೆ, ಆಕ್ರೋಶ ಉಂಟಾಗ್ತಾ ಇದೆ. ಖಂಡಿತ ಚಾಮರಾಜನಗರ ಈಗ ಇರುವಂತದ್ದು ಅಥವಾ ಮಲೆ ಮಹದೇಶ್ವರನ ಬೆಟ್ಟ ಇರುವಂತದ್ದು ತಮಿಳುನಾಡಿನ ಗಡಿ ಪ್ರದೇಶದಲ್ಲಿರ್ಬೋದು. ಆದ್ರೆ ಚಾಮರಾಜನಗರ ಇರುವಂತದ್ದು ಇಲ್ಲಿ, ಚಾಮರಾಜನಗರ ಮಲೆ ಮಹದೇಶ್ವರ ಬೆಟ್ಟ ಇರುವಂತದ್ದು ಕರ್ನಾಟಕದಲ್ಲಿ, ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಅಡಿಯಲ್ಲಿ. ಹೀಗಿರುವಾಗ ಅಲ್ಲಿನ ಯಾವುದೇ ಒಂದು ಕಾರ್ಯಗಳು ಕೂಡ ಕರ್ನಾಟಕ ಸರ್ಕಾರಕ್ಕೆ ಬರುತ್ತೆ ಅಂತಂದ್ರೆ, ಅಥವಾ ಕರ್ನಾಟಕದ ನೆಲಕ್ಕೆ ಬರುತ್ತೆ ಅಂತಂದ್ರೆ
ಅಂತಂದ್ರೆ ಅಲ್ಲಿ ಬಳಸುವಂತಹ ಭಾಷೆಯೂ ಕೂಡ ಕನ್ನಡ ಆಗ್ಬೇಕಲ್ವಾ? ಇರ್ಬೋದು ತಮಿಳರು ಬಂದು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ಬೋದು, ಅಥವಾ ಹಿಂದೆ ವೀರಪ್ಪನ ಸಂಗಡಿಗರು ಕೂಡ ಅಲ್ಲಿ ಬಂದು ಪೂಜೆಯನ್ನ ಮಾಡ್ಕೊಂಡು ಹೋಗಿರ್ಬೋದು, ಅಥವಾ ಆ ಕಾಡಿನಲ್ಲಿ ವಾಸ ಮಾಡ್ತಾ ಇರ್ಬೋದು. ಹಾಗಂತ ಮಟ್ಟಿಗೆ ಮಲೆ ಮಾದೇಶ್ವರನ ಬೆಟ್ಟವನ್ನೇ ನಾವು ತಮಿಳುನಾಡಿಗೆ ಅಥವಾ ತಮಿಳಿಗರಿಗೆ ಬರೆದು ಕೊಟ್ಟಿಲ್ವೇ? ಅದಿನ್ನೂ ಕರ್ನಾಟಕದ ಸ್ವತ್ತು, ಕರ್ನಾಟಕದ ಧಾರ್ಮಿಕ ಸಂಪತ್ತು. ಹೀಗಿದ್ದಾಗ ಅಲ್ಲಿ ಕನ್ನಡವನ್ನ ಬಿಟ್ಟು ತಮಿಳು ಭಾಷೆಯಲ್ಲಿ ನೀವು ಆಹ್ವಾನ ಬೋರ್ಡ್ ಅನ್ನ ಹಾಕ್ತೀರಿ ಅಂತಂದ್ರೆ, ಬೇರೆ ಭಾಷಿಗರನ್ನ ಒಲಿಸ್ಕೊಳ್ಳಿಕ್ಕೆ ಅಥವಾ ಬೇರೆ ಭಾಷಿಗರಿಗೋಸ್ಕರ ಆ ಬೋರ್ಡ್ ಅನ್ನ ನೀವು ಹಾಕ್ತೀರಿ ಅಂತಂದ್ರೆ, ಬರುವಂತಹ ಕನ್ನಡಿಗರು ಅಥವಾ ಅಲ್ಲಿ ನಂಬಿ ಪೂಜಿಸುವಂತಹ ಕನ್ನಡಿಗರು ಎಲ್ಲಿ ಹೋಗ್ಬೇಕು? ಇದರ ವಿಚಾರವಾಗಿ ಯಾಕೆ ಪ್ರಾಧಿಕಾರ ಯೋಚನೆ ಮಾಡಲಿಲ್ಲ? ಜನರ ಒತ್ತಾಯ ಈಗ ಆಗ್ತಾ ಇದೆ, ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಬೆನ್ನಲ್ಲೇ ಸ್ವಾಗತ ಕಮಾನು ತೆರವುಗೊಳಿಸುವಂತಹ ಅಧಿಕಾರಿಗಳ ಮೇಲೆ ಏನು ಒಂದಿಷ್ಟು ಹೇರಿಕೆಯನ್ನ ಮಾಡ್ತಾ ಇದ್ದಾರೆ. ಈಗ ಅಧಿಕಾರಿಗಳು ಆ ಬೋರ್ಡ್ ಅನ್ನ ತೆರವುಗೊಳಿಸ್ತಾರೆ ಅಂತಂದ್ರೆ, ಇಷ್ಟೆಲ್ಲ ಆದ ಮೇಲೆ ಅಂತಹದೊಂದು ಬೋರ್ಡ್ ಅನ್ನ ಹಾಕಿ ಕನ್ನಡಿಗರು ಅದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ ನಂತರ ಆ ಬೋರ್ಡ್ ಅನ್ನ ಅವರು ತೆರವುಗೊಳಿಸ್ತಾರೆ ಅಂತಂದ್ರೆ, ಹಾಗಾದ್ರೆ ಅಧಿಕಾರಿಗಳಿಗೆ ಕನ್ನಡದ ಮೇಲೆ ಅಭಿಮಾನ ಇಲ್ವಾ? ಅವರು ಕರ್ನಾಟಕದಲ್ಲಿ ಆ ದೇವಸ್ಥಾನ ಇದೆ ಅನ್ನೋದನ್ನೇ ಮರೆತು ಬಿಟ್ರ? ಅಥವಾ ಅವರು ತಗೊಳ್ಳುವಂತಹ ಸಂಬಳವನ್ನ ತಮಿಳುನಾಡು ಏನಾದ್ರೂ ಕೊಡುತ್ತಾ? ಸರ್ಕಾರ ಏನಾದ್ರೂ ಕೊಡ್ತಾ ಇದೆಯಾ? ಯಾಕೆ ಇಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ? ಪದೇ ಪದೇ ಕನ್ನಡಕ್ಕೆ ಅವಮಾನ ಮಾಡುವಂತಹ ಕೆಲಸವನ್ನ ಯಾಕೆ ಎಸಗ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ನೀವು ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು, ಈ ಹಿಂದೆ ಜಾತ್ರಾ ಮಹೋತ್ಸವಕ್ಕೋಸ್ಕರ ಹಾಕದಂತಹ ಬೋರ್ಡ್ ಇದು, ಆಹ್ವಾನ ಬೋರ್ಡ್ ಇದು, ಸ್ವಾಗತ ಬೋರ್ಡ್ ಏನ್ ಹಾಕ್ತಾರೆ ದೇವಸ್ಥಾನದ ಮುಂದೆ. ಆ ಜಾತ್ರಾ ಮಹೋತ್ಸವಕ್ಕೋಸ್ಕರ ಇನ್ನೇನು ಯುಗಾದಿ ಇದೆ ನಾಳೆ ನಾಡಿದ್ದೆಲ್ಲ, ಆ ಸಂಭ್ರಮಾಚರಣೆಗೋಸ್ಕರ ಇಲ್ಲಿ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ನಡೆಯುತ್ತಿರುವಂತಹ ಜಾತ್ರಾ ಮಹೋತ್ಸವಕ್ಕೆ ಹಾಕದಂತಹ ಆಹ್ವಾನ ಬೆಟ್ಟ ಎಲ್ಲೂ ಕೂಡ ಕನ್ನಡ ಬಳಕೆ ಆಗಿಲ್ಲ. ಸಂಪೂರ್ಣವಾಗಿ ತಮಿಳು ಭಾಷೆಯಲ್ಲಿ ರಚಿತವಾಗಿರುವಂತಹ, ತಮಿಳು ಭಾಷೆಯನ್ನಲ್ಲೇ ಬರೆದಿರುವಂತಹ ಬೋರ್ಡ್ ಇದು. ನೀವು ಗಮನಿಸ್ತಾ ಇರ್ಬೋದು, ಸಂಪೂರ್ಣವಾಗಿ ತಮಿಳು ಭಾಷೆಯಲ್ಲಿದೆ. ಹಾಗಾದ್ರೆ ಮಾದೇಶ್ವರ ಬೆಟ್ಟದಲ್ಲಿ ಕನ್ನಡ ಭಾಷೆಗೆ ಅವಮಾನ ಆಗ್ತಾ ಇದೆಯಾ? ತಮಿಳುನಾಡು ಗಡಿಯಲ್ಲಿದೆ ಅಂದ ಮಟ್ಟಿಗೆ ತಮಿಳು ಭಾಷೆಯಲ್ಲೇ ಬೋರ್ಡ್ ಹಾಕಬೇಕು, ಅಥವಾ ತಮಿಳುಗೆ ಸೇರದಂತಹ ದೇವಸ್ಥಾನ ಅನ್ನುವಂಥದ್ದೇನಾದ್ರೂ ಮುಚ್ಚಳಿಕೆ ಬರ್ಕೊಟ್ಟಿದೀವಾ? ಇಲ್ಲ. ಕರ್ನಾಟಕ ಈಗಲೂ ಕೂಡ ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತು ಇಲಾಖೆಗೆ ಸೇರಿದಂತಹ ದೇವಸ್ಥಾನ. ಹೀಗಿರುವಾಗ ಅಲ್ಲಿನ ಅಧಿಕಾರಿಗಳು, ಅಲ್ಲಿನ ಪ್ರಾಧಿಕಾರ ಕನ್ನಡಕ್ಕೆ ಅವಮಾನ ಮಾಡುತ್ತೆ ಅಂತಂದ್ರೆ ಇದನ್ನ ಪ್ರಶ್ನಿಸಬೇಕಾದವ್ರು ಯಾರು? ಸರ್ಕಾರ ಕಣ್ಮುಚ್ಚಿ ಕುತ್ಕೊಂಡಿದ್ಯಾ? ಇದು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳಬೇಕು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು. ಇಂತಹದೊಂದು ಕೃತ್ಯ ಎಸಗಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ ನಂತರ ಬೋರ್ಡ್ ಅನ್ನ ತೆರವುಗೊಳಿಸೋದಲ್ಲ, ಹಾಕೋ ಮುಂಚೆ 1000 ಬಾರಿ ಯೋಚನೆ ಮಾಡಬೇಕು. ಇರುವಂತಹ ಜಾಗ ಕನ್ನಡ, ಈ ಮಣ್ಣು ಕನ್ನಡ, ಇಲ್ಲಿನ ಸಂಬಳ ತಗೊಳ್ತಾ ಇದೀವಿ, ಇಲ್ಲಿನ ಗಾಳಿ ಉಸಿರಾಡ್ತಾ ಇದೀವಿ ಅಂತಂದ್ರೆ ಇಲ್ಲಿನ ಭಾಷೆಗೂ ಕೂಡ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಪ್ರಾಧಿಕಾರಕ್ಕಾಗಿರ್ಬೋದು, ಅಧಿಕಾರಕ್ಕಿರ್ಬೋದು. ಅಂತಹ ಕೃತ್ಯವನ್ನ ಕಂಡು ಸುಮ್ಮನಿರುವ ಸರ್ಕಾರ ಯೋಚಿಸಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಕೃತ್ಯವನ್ನ ಎಸಗದಂತೆ ಯಾವ ರೀತಿ ಸರ್ಕಾರ ಜಾಗ್ರತೆ ವಹಿಸುತ್ತೆ, ಅಥವಾ ಇದು ಇನ್ನೂ ಕೂಡ ಮುಂದುವರಿಯುತ್ತಾ ಹೋಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.